ಗೆಳೆಯರೇ, ನಿಮಗ್ ಗೊತ್ತಾ, ಒಬ್ಬ ವ್ಯಕ್ತಿಯು ತನ್ನ ಬಲಗೈಯನ್ನ 53 ವರ್ಷಗಳ ಕಾಲ ಮೇಲಕ್ಕೆ ಎತ್ತಿ ಹಿಡಿದಿದ್ದಾರೆ. ಹೌದು ಗೆಳೆಯರೇ, ಅಮರ್ ಭಾರತಿ ಎನ್ನುವ ಒಬ್ಬ ಸಾಧು ಹೀಗೆ 53 ವರ್ಷಗಳ ಕಾಲ ತನ್ನ ಬಲಗೈಯನ್ನ ಮೇಲಕ್ಕೆ ಎತ್ತಿದವರು ಕೆಳಗೆ ಇಳಿಸಿಯೇ ಇಲ್ಲ. ಬನ್ನಿ ಗೆಳೆಯರೇ, ಅಮರ್ ಭಾರತಿಯವರ ಈ ರೋಚಕವಾದ ಸ್ಟೋರಿಯನ್ನ ನೋಡ್ಕೊಂಡು ಬರೋಣ. ಅಮರ್ ಭಾರತಿಯವರು ದಿಲ್ಲಿಯ ಬ್ಯಾಂಕ್ ಒಂದರಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಅವರು ತಮ್ಮ 3 ಜನ ಮಕ್ಕಳು ಹೆಂಡತಿಯೊಂದಿಗೆ ಸಾಮಾನ್ಯ ಜೀವನವನ್ನ ನಡೆಸ್ತಿರ್ತಾರೆ. ಆದ್ರೆ ಒಂದಿನ ಅಮರ್ ಭಾರತಿಯವರಿಗೆ ಈ ಸಂಸಾರ, ಹೆಂಡತಿ, ಮಕ್ಕಳು, ಬಂಧು ಬಳಗ ಎಲ್ಲವೂ ಕ್ಷಣಿಕ ಮತ್ತು ನಶ್ವರ ಅಂತ ಅನ್ಸೋಕೆ ಶುರುವಾಗುತ್ತೆ. ಹೀಗಾಗಿ 1970ರಲ್ಲಿ ಅಮರ್ ಭಾರತಿಯವರು ತಮ್ಮ ಕ್ಲರ್ಕ್ ಕೆಲಸವನ್ನ ಬಿಟ್ಟು ಹೊರಬರ್ತಾರೆ. ಅಷ್ಟೇ ಯಾಕೆ, ತನ್ನ ಹೆಂಡತಿ, ಮಕ್ಕಳು, ಬಂಧು ಬಳಗ ಎಲ್ಲವನ್ನ ಬಿಟ್ಟು ಸನ್ಯಾಸ ಜೀವನವನ್ನ ಶುರು ಮಾಡ್ತಾರೆ. ಶಿವನ ಪರಮ ಭಕ್ತರಾದ ಇವರು ಕಠಿಣ ತಪಸ್ಸನ್ನ ಮಾಡೋಕೆ ಶುರು ಮಾಡ್ತಾರೆ. ಅದು ಯಾವ ರೀತಿ ತಪಸ್ಸು ಮಾಡ್ತಾರೆ ಅಂದ್ರೆ, ಜಗತ್ತಿನಲ್ಲಿ ಯುದ್ಧಗಳು ಆಗದೇ ಇರಲಿ ಮತ್ತು ಜಗತ್ತಿನಲ್ಲಿ ಸದಾ ಶಾಂತಿ ನೆಲೆಸಿರಲಿ ಅಂತ ತನ್ನ ಬಲಗೈಯನ್ನ ಮೇಲಕ್ಕೆ ಎತ್ತುವ ಮೂಲಕ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾರೆ. 1973ರಲ್ಲಿ ಹೀಗೆ ತನ್ನ ಬಲಗೈಯನ್ನ ಮೇಲಕ್ಕೆ ಎತ್ತಿದ ಅಮರ್ ಭಾರತಿಯವರು ಇವತ್ತಿಗೆ ಬರೋಬ್ಬರಿ 53 ವರ್ಷಗಳಾಯ್ತು ಹೀಗೆ ಬಲಗೈಯನ್ನ ಮೇಲಕ್ಕೆ ಎತ್ತಿ. ಶಾಲೆಗಳಲ್ಲಿ ಟೀಚರ್ಗಳು ನಮಗೆ ಅರ್ಧ ಗಂಟೆ ಕೈಗಳನ್ನ ಮೇಲಕ್ಕೆ ಎತ್ತಿ ನಿಲ್ಲೋಕೆ ಹೇಳ್ತಿದ್ರು. ಆಗ ಮೇಲಕ್ಕೆ ಕೈ ಎತ್ತಿ ನಿಲ್ಲೋಕೆ ನಮಗೆ ಆಗ್ತಾನೆ ಇರ್ಲಿಲ್ಲ, ಅಷ್ಟೊಂದು ಕೈ ನೋತಾ ಇತ್ತು. ಅರ್ಧ ಗಂಟೆನೆ ಹಾಗೆ ನಿಲ್ಲೋಕೆ ಅಳ್ತಾ ಇದ್ವಿ ನಾವಾಗ. ಅಂತದ್ರಲ್ಲಿ ಈ ಅಮರ್ ಭಾರತಿಯವರು 53 ವರ್ಷಗಳ ಕಾಲ ತಮ್ಮ ಕೈಯನ್ನ ಮೇಲೆ ಎತ್ತಿ ಹಿಡಿದಿದ್ದಾರೆ ಅಂದ್ರೆ ನಿಜಕ್ಕೂ ಇದು ಆಶ್ಚರ್ಯ ಪಡುವ ಸಂಗತಿನೇ ಗೆಳೆಯರೇ. ಆರಂಭದ 2 ವರ್ಷ ಹೀಗೆ ಕೈಯನ್ನ ಮೇಲಕ್ಕೆ ಎತ್ತಿದಾಗ ತುಂಬಾನೇ ಕೈ ನೋವೋಕೆ ಶುರುವಾಗುತ್ತೆ. ಆಗ ತುಂಬಾನೇ ಕಷ್ಟಪಡ್ತಾರೆ ಅಮರ್ ಭಾರತಿಯವರು. ಆದ್ರೆ ಅಮರ್ ಭಾರತಿಯವರು ತನ್ನ ಕೈಯನ್ನ ಕೆಳಗೆ ಇಳಿಸೋದೇ ಇಲ್ಲ. ಹೀಗೆ ಕೆಲವು ವರ್ಷಗಳು ಕಳೆದ ನಂತರ ತನ್ನ ಬಲಗೈಯ ಸೆನ್ಸಿಟಿವಿಟಿಯನ್ನೇ ಕಳ್ಕೊಂಡ್ ಬಿಡ್ತಾರೆ ಅಮರ್ ಭಾರತಿಯವರು. ಬಹಳ ವರ್ಷಗಳ ಕಾಲ ಕೈಯನ್ನ ಮೇಲೆ ಎತ್ತಿ ಹಿಡಿದಿರೋದ್ರಿಂದ ಕೈನಲ್ಲಿ ಆಗೋ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಬಂದಾಗುತ್ತೆ. ಕೈಯಲ್ಲಿರೋ ಮಾಂಸಖಂಡಗಳು ಕೂಡ ಕರಗಿ ಬಿಡ್ತವೆ. ಕಾಲಕ್ಕೆ ತಕ್ಕಂತೆ ಆ ಕೈ ಕೂಡ ಬಾಡಿಗೆ ತಕ್ಕಂತೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಅಂದ್ರೆ ಅಮರ್ ಭಾರತಿಯವರು ತನ್ನ ಕೈಯನ್ನ ಕೆಳಗೆ ಇಳಿಸಬೇಕಂದ್ರೂ ಇಳಿಸೋಕಾಗಲ್ಲ. ಯಾಕಂದ್ರೆ ಹೀಗೆ ಮೇಲಕ್ಕೆ ಎತ್ತಿರೋ ಕೈ ತನ್ನ ಜಾಗದಲ್ಲಿ ಪರ್ಮನೆಂಟ್ ಆಗಿ ಸೆಟ್ ಆಗ್ಬಿಟ್ಟಿದೆ. ಹೀಗೆ ಮಾಡೋ ತಪಸ್ಸನ್ನ ಹಠಯೋಗ ಅಂತಾನು ಕರೀತಾರೆ. ಅಂದ್ರೆ ದೇವರ ಮುಂದೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಹಠ ಹಿಡ್ಕೊಂಡು ಕೂತ್ಕೊಂಡ್ಬಿಡೋದು. ಗೆಳೆಯರೇ, ನಿಮಗೆ ಅಮರ್ ಭಾರತಿಯವರ ಈ ಒಂದು ಸ್ಟೋರಿ ಹೇಗನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ.